ಹೃದಯಾಘಾತಕ್ಕೆ ರೈತ ಬಲಿ. ಜಮೀನು ಉಳುಮೆ ಮಾಡುವ ವೇಳೆ ಘಟನೆ. ಜಮೀನಲ್ಲಿ ಉಳುಮೆ ಮಾಡುವ ವೇಳೆ ಹೃದಯಾಘಾತದಿಂದ ರೈತ ಸಾವನ್ನಪ್ಪಿದ ಘಟನೆ ಮಂಡ್ಯ ತಾಲೂಕಿನ ಎಸ್ಐ ಕೋಡಿಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ 55 ವರ್ಷದ ಶಿವಣ್ಣಗೌಡ ಮೃತ ರೈತ. ತಮ್ಮ ಜಮೀನಿನಲ್ಲಿ ಹಿಪ್ಪುನೇರಳೆ ಕಟ್ಟಿಗೆ ಉಳುಮೆ ಮಾಡುತ್ತಿದ್ದರು. ರೇಷ್ಮೆ ಬೆಳೆ ಬೆಳೆದುಕೊಂಡು ಜೀವನ ನಡೆಸುತ್ತಿದ್ದರು. ಉಳುಮೆ ಮಾಡುವ ವೇಳೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಕುಟುಂಬಕ್ಕೆ ಆಸರೆಯಾಗಿದ್ದ ರೈತನ ಸಾವಿನಿಂದ ಪತ್ನಿ, ಇಬ್ಬರು ಚಿಕ್ಕ ಮಕ್ಕಳು ಅನಾಥರಾಗಿದ್ದಾರೆ. ಕೆರಗೋಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ. ಗುಂಡ್ಲುಪೇಟೆ ಪಟ್ಟಣದ ದೇವರಾಜ ಅರಸು ಕ್ರೀಡಾಂಗಣದ ಒಳಗಡೆ ಪ್ರತಿನಿತ್ಯದ ಗೋಳು ಕೇಳುವವರು ಯಾರು? ಇತ್ತ ಗಮನ ಹರಿಸಿದ ಪುರಸಭೆಯ ಅಧಿಕಾರಿಗಳು ಹಾಗೂ ಅದಕ್ಕೆ ಸಂಬಂಧಪಟ್ಟ ಕ್ರೀಡಾಧಿಕಾರಿಗಳು ಯಾವುದೇ ಅನಾಹುತ ಆಗುವುದಕ್ಕೆ ಮುಂಚೆ ಎಚ್ಚೆತ್ತುಕೊಂಡು ಇದಕ್ಕೆ ಸೂಕ್ತವಾದ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಸಾರ್ವಜನಿಕರ ಅಭಿಪ್ರಾಯ. ಕ್ರೀಡಾಂಗಣ ಒಳಗಡೆ ಬರುವಂತಹ ಈ ಪ್ರಾಣಿಗಳು ಹಸು, ಕುದುರೆ, ನಾಯಿ, ಹಂದಿ ಹೀಗೆ ಹಲವಾರು ಪ್ರಾಣಿಗಳು ವಾಯುವಿಹಾರಕ್ಕೆ ಬರುವಂತಹ ಸಾರ್ವಜನಿಕರಿಗೆ ತೊಂದರೆ ಕೊಡುವಂತಹ ಪ್ರಾಣಿಗಳು. ಭಯದ ವಾತಾವರಣದಲ್ಲಿ ವಾಯುವಿಹಾರ ಮಾಡುವ ಮಕ್ಕಳು ಹಾಗೂ ವೃದ್ಧರು ಹಾಗೂ ವಿದ್ಯಾರ್ಥಿಗಳಿಗೆ ಸಾರ್ವಜನಿಕರಿಗೆ ತುಂಬಾ ತೊಂದರೆಯಾಗುತ್ತಿದ್ದು, ಜೀವ ಭಯದಲ್ಲೇ ಪ್ರತಿನಿತ್ಯ ವಾಯುವಿಹಾರ ಹಾಗೂ ಕ್ರೀಡಾ ಚಟುವಟಿಕೆಗಳು ನಡೆಯುತ್ತಿದೆ. ನೊಂದ ಸಾರ್ವಜನಿಕರು, ನೊಂದ ಕ್ರೀಡಾಭಿಮಾನಿಗಳು. ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಗುಂಡ್ಲುಪೇಟೆ ಪಟ್ಟಣದಲ್ಲಿ ಸಾರ್ವಜನಿಕರಿಂದ ಬಂದಂತಹ ಸಮಸ್ಯೆಗೆ ಸಂಘಟನೆಯಿಂದ ಸ್ಪಂದಿಸಿ ಸ್ಥಳದಲ್ಲಿ ಅಧಿಕಾರಿಗಳನ್ನು ಕರೆಸಿ ಕೆಎಸ್ಆರ್ಟಿಸಿ ಮುಂಭಾಗ 15 ರಿಂದ 25 ಅಡಿ ಆಳ ಉದ್ದ ನೀರು ನಿಂತು ಮೈಸೂರು ಕಡೆಯಿಂದ ಬಂದಂತಹ ವಾಹನಗಳೆಲ್ಲವೂ ಅದರ ಮೇಲೆ ಚಲಿಸಿ ಫುಟ್ಪಾತ್ ಮೇಲೆ ನಡೆದುಕೊಂಡು ಹೋಗುತ್ತಿದ್ದ ವಿದ್ಯಾರ್ಥಿಗಳು, ಶಾಲಾ ಮಕ್ಕಳು ಹಾಗೂ ಸಾರ್ವಜನಿಕರ ಸ್ವಚ್ಛವಾದ ಬಟ್ಟೆಯ ಮೇಲೆ ಕೊಚ್ಚೆ ನೀರು ಹಾರಿ ಅಧ್ವಾನ ಸೃಷ್ಟಿಸುತ್ತಿತ್ತು. ಇದನ್ನು ಗಮನಿಸಿದ ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಇಲಾಖೆ ಅವರಿಗೆ ಇದನ್ನು ಸರಿಪಡಿಸಿ ಎಂದು ಹೇಳಿ ಹೆಚ್ಚು ಕಡಿಮೆ 3 ರಿಂದ 4 ದಿವಸ ಕಳೆದಿತ್ತು. ಆದರೂ ಇತ್ತ ಗಮನ ಹರಿಸಿದ ಪುರಸಭೆ ಅಧಿಕಾರಿಗಳು, ನಮ್ಮ ಕರ್ನಾಟಕ ಸೇನೆ ಸದಸ್ಯರುಗಳು ಗಮನ ಹರಿಸಿ ತಕ್ಷಣ ಇದನ್ನು ಸರಿಪಡಿಸುವಂತೆ ಆ ಕೊಚ್ಚೆ ನೀರನ್ನು ಬೇರೆ ಕಡೆಗೆ ವರ್ಗಾಯಿಸಿ ಎಂದು ಹೇಳಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕರೆದುಕೊಂಡು ಹೋಗಿ ಆ ಕೊಚ್ಚೆ ನೀರು ನಿಂತಿರುವುದನ್ನು ವೀಕ್ಷಿಸಿದರು. ಇದಕ್ಕೆ ಸ್ಪಂದಿಸಿದ ಆ ಕೊಚ್ಚೆ ನೀರನ್ನು ಬೇರೆ ಕಡೆಗೆ ವರ್ಗಾಯಿಸುವುದಾಗಿ ಹೇಳಿದರು. ಸುರೇಶ್ ನಾಯಕ್, ಕನ್ನಡದ ಹೆಮ್ಮೆಯ ಸೈನಿಕ, ಜಿಲ್ಲಾಧ್ಯಕ್ಷರು, ನಮ್ಮ ಕರ್ನಾಟಕ ಸೇನೆ, ಚಾಮರಾಜನಗರ ಜಿಲ್ಲೆ, ಗುಂಡ್ಲುಪೇಟೆ. ಆಫ್ ಮಾಡ್ಬಿಡೋದು ಆಗ್ತಾ ಇದೆ. ಹಾಗೆ